ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ಹಾಸ್ಟೆಲ್ ವಾರ್ಡನ್ ನೇಮಕಾತಿ ಸಂಬಂಧಪಟ್ಟಂತೆ ತಿಳಿಸಿದ್ದೆ. ಯಾವ ರೀತಿ ನೇಮಕಾತಿ ಆಗುತ್ತೆ, ಅದರ C&R ರೂಲ್ಸ್ ಏನು, ಏನೆಲ್ಲ ಕ್ವಾಲಿಫಿಕೇಷನ್ ಇದೆ, ಸಂಬಳ ಎಷ್ಟಿದೆ ಮತ್ತು ಅದರ ಕರ್ತವ್ಯ ಹೇಗಿರುತ್ತೆ ಎಂಬೆಲ್ಲ ವಿಚಾರಗಳ ಕುರಿತು ಚರ್ಚೆ ಮಾಡ್ತೀನಿ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲೇ ಹೇಳಿದ್ದೆ. ಇದು ಅಧಿಸೂಚನೆ ಇರ್ತಕ್ಕಂಥದ್ದು ಹಳೆಯ ಅಧಿಸೂಚನೆಯಲ್ಲಿ, ಅಂದರೆ ಯಾವ ರೀತಿ ಇರುತ್ತೆ ಅನ್ನೋ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಈ ಅಧಿಸೂಚನೆಯ ಮೂಲಕ ಲೀಗಲ್ ಅಂದರೆ ಆಧಾರಗಳ ಮೂಲಕ ನೋಡೋಣ. ಪ್ರತಿ ಬಾರಿಯೂ KPSC ಕಾಲ್ ಮಾಡುವಾಗ ಇತರ ಹುದ್ದೆಗಳೊಂದಿಗೆ ಸೇರಿಸ್ಕೊಂಡೇ ಕಾಲ್ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇದು ಕೂಡ ಒಂದು ನೋಟಿಫಿಕೇಷನು 2020 ನೋಟಿಫಿಕೇಷನ್ ಇದು. ಇದರಲ್ಲಿ ಕಾಲ್ ಮಾಡಿದರು 2020ರಲ್ಲಿ ಹಾಸ್ಟೆಲ್ ವಾರ್ಡನ್ಗಳನ್ನು ಕಾಲ್ ಮಾಡಿದರು. ನಿಮಗೆ ತೋರಿಸ್ತೀನಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಎಸ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇರ್ತಕ್ಕಂತಹ ನಿಲಯ ಮೇಲ್ವಿಚಾರಕರು 4 ಹುದ್ದೆಗಳು, ಪುರುಷ ಮಹಿಳೆ ಹುದ್ದೆಗಳು 8 ಹುದ್ದೆಗಳನ್ನು ಕಾಲ್ ಮಾಡಿದರು. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಂತಹ ವಾರ್ಡನ್ ಹುದ್ದೆಗಳನ್ನು 80 ಹುದ್ದೆಗಳನ್ನು ಕಾಲ್ ಮಾಡಿದರು. ಆಯಿತಾ? ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಕರ್ನಾಟಕ ಎರಡೂ ಸೇರಿಸಿ ಒಟ್ಟು 140 ಹುದ್ದೆಗಳಾಗಿದ್ದು. ಇವು 4, ಇದು 8, ಇದು 140 ಹುದ್ದೆಗಳನ್ನು ಹೊಂದಿತ್ತು. ಓಕೆ, ಇದು ಅರ್ಹತೆ ಏನಿರಬೇಕು, ಏನನ್ನು ಇದು ಮಾಡಿರಬೇಕು ಅನ್ನೋದಕ್ಕಿಂತ ಮೊದಲು ಸಿಲೆಬಸ್ ಏನನ್ನು ಓದ್ಕೋಬೇಕು ಅನ್ನೋದು ನೋಡೋಣ. ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಗ್ರೂಪ್ C ನಾನ್ ಟೆಕ್ನಿಕಲ್ ಏನು ಬರುತ್ತೆ ಅದೇ ಸಿಲೆಬಸ್ಸನ್ನು ನೀವು ಓದ್ಕೋಬೇಕಾಗುತ್ತೆ. ಸಿಲೆಬಸ್ಸಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಇನ್ನು ಪೇಪರ್ 1 ಕಡ್ಡಾಯ ಭಾಷಾ ಪರೀಕ್ಷೆ ಇರುತ್ತೆ. ಇದನ್ನು ನೀವೇನಾರೇ ಒಂದು ಸರಿ ಪಾಸ್ ಮಾಡಿದರೆ ಸಾಕು, ಅದರ ನಂಬರ್ ಹಾಕಿದ್ರೆ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಅಥವಾ ನೀವು ಬರ್ದಿಲ್ಲ ಅಂದರೆ, ಫಸ್ಟ್ ಟೈಮ್ ನೀವು ಕನ್ನಡ ಎಕ್ಸಾಮ್ನ ತಗೋತಾ ಇದ್ದೀರಿ ಅಂದರೆ ಈ ಒಂದು ಎಕ್ಸಾಮ್ನ ತಗೊಂಡು ಪಾಸ್ ಮಾಡಬೇಕಾಗುತ್ತೆ. ಇದು 150 ಅಂಕಗಳಿಗಿರುತ್ತೆ. ಆ 150 ಅಂಕಗಳಿಗೆ ಕನಿಷ್ಠ 50 ಅಂಕಗಳನ್ನು ತಗೋಬೇಕಾಗುತ್ತೆ. ಪೇಪರ್ 1ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ, ಅದು ಕನ್ನಡ ಎಲಿಜಿಬಲ್ ಪೇಪರ್ ಆಯಿತು. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 0.25 ಅಂಕಗಳನ್ನು ಪ್ರತಿ ತಪ್ಪು ಉತ್ತರಕ್ಕೆ ಕಳೆಯಲಾಗುತ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂದರೆ 4 ತಪ್ಪು ಮಾಡಿದ್ರೆ 1 ಮಾರ್ಕ್ಸನ್ನು ಲೆಸ್ ಮಾಡ್ತಾರೆ. ಅಂದರೆ ಅಲ್ಲಿ ರೌಂಡ್ ಆಫ್ ಮಾಡಿದ್ರೆ 1 ಬರುತ್ತೆ. 1 ತಪ್ಪಾದರೆ 0.25 ಅಂಕ ಹೋಗುತ್ತೆ. ಅಂದರೆ ಈ ಒಂದು ಪರೀಕ್ಷೆಯಲ್ಲಿ ನೆಗೆಟಿವಿಟಿ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಾಮಾನ್ಯ ಪತ್ರಿಕೆ 100 ಮಾರ್ಕ್ಸ್ ಇರುತ್ತೆ, 1.5 ಗಂಟೆ. ಇನ್ನು ಸಂವಹನ ಪತ್ರಿಕೆ 1 ಇರುತ್ತೆ, ಅದು 100 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಟೈಮ್ ಇರುತ್ತೆ. ಇದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ಸಾಮಾನ್ಯ ಕನ್ನಡ 35 ಅಂಕಗಳಿಗೆ, ಸಾಮಾನ್ಯ ಇಂಗ್ಲೀಷ್ 35 ಮತ್ತು ಕಂಪ್ಯೂಟರ್ ನಾಲೆಡ್ಜು 35. ಇಷ್ಟನ್ನು ನೀವು ಓದ್ಕೊಂಡಿರಬೇಕು. ಈ ಪತ್ರಿಕೆಗೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇದೆ. ಪೇಪರ್ 2ಗೂ ಇದೆ, ಪೇಪರ್ 1ಗೂ ಕೂಡ ಇದೆ. ಎರಡೂ ಪೇಪರನ್ನು ನೀವು ನೋಡಿ ಬರೀಬೇಕಾಗುತ್ತೆ, ಯಾಕೆಂದರೆ ನೆಗೆಟಿವ್ ಇದೆ. ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳು 2 ಮಟ್ಟದಾಗಿರುತ್ತೆ. ಪದವಿ ವಿದ್ಯಾರ್ಥಿಗಳ ಎಲ್ಲ ಹುದ್ದೆಗಳಿಗೆ ಒಂದು ಪರೀಕ್ಷೆ ಹಾಗೂ ಪದವಿ ಕೆಳ ಮಟ್ಟದ ಪರೀಕ್ಷೆಗಳಿದ್ರೆ ಮೇಲೆ ಕೇಳಿರ್ತಕ್ಕಂಥ, ಇದು ಡಿಗ್ರಿ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಇದಕ್ಕೆ ಪದವಿ ಮಟ್ಟವನ್ನು ಕೇಳ್ತಾರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳನ್ನು ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು, ಶಿವಮೊಗ್ಗ ವಿಭಾಗೀಯ ಕೇಂದ್ರಗಳು ಅಥವಾ ಆಯೋಗ ನಿಗದಿಪಡಿಸಿದಂತಹ ಇತರ ಯಾವುದಾದ್ರೂ ಕೇಂದ್ರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀಡ್ತಾರೆ. ಆನ್ಲೈನ್ನಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಯಾವುದೇ ಆಫ್ಲೈನ್ ಅರ್ಜಿಗಳು ಇರೋದಿಲ್ಲ. ಇನ್ನು ದಾಖಲೆಗಳ ಪರಿಶೀಲನೆ, ಅದನ್ನು ಏನೇನು ದಾಖಲೆಗಳು ಬೇಕು ಅನ್ನೋದ್ರ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಮಾಡಿದ್ದೀನಿ. ಕಳೆದ ವಿಡಿಯೋಗಳನ್ನು ನೋಡಿ. ಏನೇನು ದಾಖಲೆ ಸರ್ಕಾರಿ ಒಂದು ಸೇರ್ಕೋಬೇಕು ಅಂದರೆ ಏನೆಲ್ಲ ಶೈಕ್ಷಣ ಅರ್ಹತೆ ಏನು ಬೇಕು ಅನ್ನೋದನ್ನ ನಾನು C&R ರೂಲ್ಸಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಹೇಳ್ತೀನಿ. ಏಕೆಂದರೆ ನೆಕ್ಸ್ಟ್ ನೋಟಿಫಿಕೇಷನ್ ಮಾಡಬೇಕಾದ್ರೂ C&R ರೂಲ್ಸ್ ನೋಡೇ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನು ಮಾಜಿ ಸೈನಿಕರಾಗಿದ್ದರೆ ಅಥವಾ ಇತರೆ ಇದ್ದರೆ ಅವ್ರಿಗೆಲ್ಲರೂ ಕೂಡ ಏಜಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ. ಈ ಬಾರಿ 5 ವರ್ಷ ಜಾಸ್ತಿ ಕೊಡ್ತಾರೆ, ಪ್ಲಸ್ 5 ವರ್ಷ ಜಾಸ್ತಿ ಕೊಡ್ತಾರೆ. ಹಾಗಾಗಿ ಇದು ನೆನಪಿರಲಿ. ಇನ್ನು ಮೀಸಲಾತಿ ಪ್ರಮಾಣ ಪತ್ರಗಳು, ಜಾತಿ ಮೀಸಲಾತಿ ಪ್ರಮಾಣ ಪತ್ರ ನಾನು ಹೇಳ್ತಾ ಇದ್ದೀನಿ. SC ಒಂದು ಬಿಟ್ಟು ಇನ್ನೆಲ್ಲರೂ ಕೂಡ ಹಳೆ ಸರ್ಟಿಫಿಕೇಟ್ಗಳೇ ಆಗುತ್ತೆ. 5 ವರ್ಷ ಮೀರಿಲ್ಲ ಅಂದರೆ ನೀವು ಆದಾಯ ಪ್ರಮಾಣ ಪತ್ರಗಳನ್ನು ಹೊಸದಾಗಿ
ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 5 ವರ್ಷ ಮೀರಿದರೆ ನೀವು ಆ ಪ್ರಮಾಣ ಪತ್ರಗಳನ್ನು ಮತ್ತೆ ಮಾಡಿಸ್ಕೋಬೇಕಾಗುತ್ತೆ. SC/ST ಇದರಿಗೆ ಆದಾಯ ಪ್ರಮಾಣ ಪತ್ರ ಇರಲ್ಲ, ಕೇವಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಕೇಳ್ತಾರೆ. ಆದ್ದರಿಂದ ನೀವು ST ಅವ್ರಿಗೆ ಏನು ತೊಂದರೆ ಇಲ್ಲ. SC ಅವರು ಹೊಸ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು. ಹೊಸ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು ಅಂದರೆ ಒಂದು ಅಫಿಡೇವಿಟು, ಸಾಲ ದಾಖಲಾತಿ, ನಿಮ್ಮ ತಂದೆಯ ಜಾತಿ ಪ್ರಮಾಣ ಪತ್ರ, ಹಳೇದು RD ನಂಬರ್, ನಿಮ್ಮ ಜಾತಿ ಪ್ರಮಾಣ ಪತ್ರ, ಇಷ್ಟನ್ನು ತೊಗೊಂಡೋಗಿ ನೀವು ಕೊಟ್ಟು 40 ರೂಪಾಯಿ ಶುಲ್ಕವನ್ನು ಕಟ್ಟಿದ್ರೆ ನಿಮಗೆ 20 ದಿನದ ಒಳಗಡೆ ಕೊಡ್ತಾರೆ. ಇನ್ನು ಗ್ರಾಮೀಣ ಅಭ್ಯರ್ಥಿಗಳ ಸಂಬಂಧಪಟ್ಟಂತೆ ಏನು ಅಂದಿರಬೇಕು ಅಂದರೆ 2012ರ ನಂತರ 11ರ ನಂತರ ಏನೇನು ಬೆಳವಣಿಗೆ ಇದಾಗಿದೆ, ನೋಟಿಫಿಕೇಶನ್ ಆಗಿದೆ, ಅದರ ಪ್ರಕಾರ ಇನ್ನು ಕನ್ನಡ ಮಾಧ್ಯಮ 2001, 2002 ಅನ್ವಯ ಮಾಡಿಸ್ಕೊಂಡಿರಬೇಕು. ಇನ್ನು ಸುಮಾರು ನಿಮ್ಮ ಏನು ಬರುತ್ತೆ, ಅಂಗವಿಕಲ ಬರ್ತಿರೋ ಅಥವಾ ಯೋಜನಾ ನಿರಾಶ್ರಿತ ಬರ್ತಿರೋ, ನೀವು ಯಾವುದಕ್ಕೆ ಅರ್ಹರಿದ್ದೀರಿ ಅದಕ್ಕೆ ಹೈದರಾಬಾದ್ ಕರ್ನಾಟಕ ಬರ್ತಿರೋ ಎಲ್ಲ ಸರ್ಟಿಫಿಕೇಟ್ಗಳನ್ನು ನೀವು ನಿಗದಿತ ದಿನಾಂಕದ ಒಳಗಡೆ, ನೋಟಿಫಿಕೇಶನ್ ಆಗಿದ ನಂತರ ಅಪ್ಲಿಕೇಶನ್ ಹಾಕೋದ್ರೊಳಗಡೆ ಮಾಡಿಸ್ಕೊಂಡಿರಬೇಕು. ನೆಕ್ಸ್ಟು ವಿಶೇಷ ಸೂಚನೆ, ಮೇಲ್ಕಂಡ ಮೀಸಲಾತಿಗಳನ್ನು ಕೋರುವ ಎಲ್ಲ ಅಭ್ಯರ್ಥಿಗಳು ಸಂಬಂಧಿತ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಡೆ ಚಾಲ್ತಿಯಲ್ಲಿರುವಂತೆ ಪಡೆದಿಟ್ಟುಕೊಂಡಿರಬೇಕು. ನಂತರ ಏನಾದ್ರು ಅಪ್ಲೋಡ್ ಮಾಡಿದರೆ ತಪ್ಪಿದಲ್ಲಿ ಅಂಥವರ ಮೀಸಲಾತಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತಲೇ ಹೇಳ್ಬಿಟ್ಟಿದ್ದಾರೆ. ಇನ್ನು ಆಯೋಗದೊಡನೆ ಯಾವುದೇ ರೀತಿ ವ್ಯವಹಾರ ಇಟ್ಕೋಬೇಡಿ. ನೆಕ್ಸ್ಟು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ನೀವು NOC ಸರ್ಟಿಫಿಕೇಟನ್ನು ಪಡ್ಕೋಬೇಕಾಗುತ್ತೆ. ಒಂದು ವೇಳೆ NOC ಸರ್ಟಿಫಿಕೇಟು ಇತ್ತೀಚೆಗೆ ಅವಶ್ಯಕತೆ ಇಲ್ಲ, ನಾನು ಗೌರ್ಮೆಂಟ್ ಇದ್ದೀನಿ NOC ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಅಲ್ಲಿ ಇರುತ್ತೆ, ಅದಕ್ಕೆ ಟಿಕ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ನೀವು ಏನಾದ್ರು ಜಾಬ್ ಆದರೆ ನನಗೆ ಅರ್ಜಿಯನ್ನು ಸಲ್ಲಿಸಿದ್ದೀನಿ, ನನಗೆ NOC ಪ್ರಮಾಣ ಪತ್ರ ಕೊಡಿ ಅಂತ ನೀವು ನಿಮ್ಮ ಇಲಾಖೆಯ ಗೆಜೆಟೆಡ್ ಅಂದರೆ ನಿಮ್ಮ ಡ್ರಾಯಿಂಗ್ ಆಫೀಸರ್ ಯಾರಿರ್ತಾರೆ, ಸಂಬಳ ಮಾಡ್ತಾರೆ, ಅವರನ್ನು ಕೇಳಿದ್ರೆ ಅವರು ಮೇಲಧಿಕಾರಿ ಕೊಡ್ಬೋದಾ ಅಥವಾ ಅವ್ರು ಕೊಡ್ಬೋದಾ ನೋಡ್ಕೊಂಡು ನಿಮಗೆ NOC ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಇಷ್ಟು ನೋಟಿಫಿಕೇಶನ್ ಆದ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಇನ್ನು C&R, ಏನು C&R ಇದೆ ಅಂತ ನೋಡೋದಾದರೆ, C&R ರೂಲ್ಸು ಇಲ್ಲಿ ವಿವಿಧ ಇರ್ತಕ್ಕಂತಹ C&R ರೂಲ್ಸ್ ಇದೆ. ಅಕೌಂಟ್ ಸೂಪರ್ಡೆಂಟ್, ಆ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಗೆಜೆಟೆಡ್ ಮ್ಯಾನೇಜರ್ಸು, ರಿಸರ್ಚ್ ಆಫೀಸರ್ಸು, ಇವೆಲ್ಲ ಆಫೀಸರ್ ಹುದ್ದೆಗಳು ಸುಮಾರಿದೆ. ನೀವು ಇದು ಕಮಿಷನರ್ ಲೆವೆಲಿಂದನೂ ಕೂಡ ಸುಮಾರು ಹುದ್ದೆಗಳನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಕಮಿಷನರ್ ಇವರೆಲ್ಲ IAS ಆಫೀಸರ್ಗಳಾಗಿರ್ತಾರೆ, ಇದು ಕೂಡ IAS ಆಫೀಸರ್ ಹುದ್ದೆಗಳಾಗಿರುತ್ತೆ. ಅಡಿಷನಲ್ ಡೈರೆಕ್ಟರ್ ಇವರೆಲ್ಲ, ಇನ್ನು ಜಾಯಿಂಟ್ ಡೈರೆಕ್ಟರ್ ಇವರು KS ಗ್ರೇಡ್ ಇರ್ತಾರೆ ಇವರು, ಅಥವಾ ಪ್ರಮೋಷನ್ ಆಗಿರ್ತಕ್ಕಂಥವ್ರು ಇರ್ತಾರೆ. ಇದ್ರದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 2, ಅದು KS ಹುದ್ದೆಗಳು. ಗೆಜೆಟೆಡ್ ಮ್ಯಾನೇಜರು, ಇವಾಗ ಬಂದು ಸೀನಿಯರ್ ವಾರ್ಡನ್ ಮೆನ್, ಸೀನಿಯರ್ ವಾರ್ಡನ್ ವುಮೆನ್, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ವಾರ್ಡನ್ ಮೆನ್. ಈಗ ನೋಡ್ತಾ ಇದ್ದೀರಿ ನೀವು, ಇದರಲ್ಲಿ 80% ಬೈ ಡೈರೆಕ್ಟ್ ರೆಕ್ರೂಟ್ಮೆಂಟ್ ವಿತ್ ದ ಕರ್ನಾಟಕ ಸಿವಿಲ್ ಸರ್ವಿಸ್ ಡೈರೆಕ್ಟ್ ರೂಲ್ಸ್, ಅಂದರೆ 2021ರ ರೂಲ್ಸ್ ಏನು ಹುದ್ದೆಗಳಿರುತ್ತೆ ಆ ಹುದ್ದೆಗಳಲ್ಲಿ 80% ನೀವು ನೇರ ನೇಮಕಾತಿ ಮಾಡ್ಕೋಬೇಕು. 20% ಪ್ರಮೋಷನ್ ಮೂಲಕ ಕೊಡಬೇಕು, 20% ಪ್ರಮೋಷನ್ ಮೂಲಕ ತಗೋಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್, ದ ಪರ್ಸನ್ ಫ್ರಮ್ ಕೇಡರ್ ಆಫ್ ಆಶ್ರಮ ಸ್ಕೂಲ್ಸ್, ರೆಸಿಡೆನ್ಷಿಯಲ್ ಸ್ಕೂಲ್ ಟೀಚರ್ಸ್ ಮೆನ್ ಇರ್ತಾರಲ್ಲ ಇವ್ರಿಗೆ ಪ್ರಮೋಷನನ್ನು ಕೊಡಬೇಕಾಗುತ್ತೆ. ಜೂನಿಯರ್ ವಾರ್ಡನ್ ಮೆನ್ಗಳಿರ್ತಾರಲ್ಲ ಇವ್ರಿಗೆ ಕೊಡಬೇಕಾಗುತ್ತೆ. ಈ ಜೂನಿಯರ್ ವಾರ್ಡನ್ ಪೋಸ್ಟು ಸೋಷಿಯಲ್ ವೆಲ್ಫೇರಲ್ಲಿ ಆದರೆ BCM ಅಲ್ಲಿ ಇತ್ತೀಚೆಗೆ ಇಲ್ಲ. ಇತ್ತೀಚಿನ C&R ರೂಲ್ಸಲ್ಲಿ ಇದನ್ನು ಪ್ರಮೋಷನ್ ಇದಕ್ಕೆ ಪರಿಗಣಿಸಿಲ್ಲ. ಸೀನಿಯರ್ ವಾರ್ಡನ್ ಪೋಸ್ಟ್ನೇ ತೆಗೆದುಬಿಟ್ಟಿದ್ದಾರೆ. ಬಟ್ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಾರ್ಡನ್ ಮೆನ್ ಪೋಸ್ಟನ್ನು, ವುಮೆನ್ ಪೋಸ್ಟನ್ನು ಇಟ್ಟಿದ್ದಾರೆ. ಇದು ಹಳೆಯ ಬೇಸಿಕ್ ಇದೆ, 27,650 ಇದಿದೆ. ಈಗ 44,425 ಸ್ಟಾರ್ಟಿಂಗ್ ಬೇಸಿಕ್, 44,425 ರೂಪಾಯಿ ಸ್ಟಾರ್ಟಿಂಗ್ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಅಂದರೆ ತಿಂಗಳಿಗೆ ಒಂದು 50,000ದಿಂದ 55,000ವರೆಗೆ ಸಂಬಳವನ್ನು ಪಡಿತಕ್ಕಂತಹ ಹುದ್ದೆ ಇದು. ಕೆಲವೊಂದು ಅಂದರೆ DA ವ್ಯತ್ಯಾಸ ಆದಾಗ ಸಂಬಳದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಒಂದು 5,000 ವ್ಯತ್ಯಾಸ ಇರುತ್ತೆ. ಸ್ಟಾರ್ಟಿಂಗ್ ಹೋದಂತಹ ಮೊದಲನೇ ತಿಂಗಳಲ್ಲಿ 55,000 ಅಷ್ಟನ್ನು ಟೋಟಲ್ ಸಂಬಳವನ್ನು ಪಡೆಯುವಂತಹ ಒಂದು ಹುದ್ದೆ ಇದು. ನೆಕ್ಸ್ಟ್ ಏನನ್ನು ಹೊಂದಿರಬೇಕು ಅಂದರೆ
ಪಾಸ್ ಎ ಬ್ಯಾಚುಲರ್ ಡಿಗ್ರಿ. ನೀವು ಯಾವುದಾದ್ರೂ ಡಿಗ್ರಿ ಮಾಡಿರಿ ಅವ್ರಿಗೆ ಬೇಕಾಗಿಲ್ಲ, ಡಿಗ್ರಿ ಮಾಡಿರಬೇಕು ಮತ್ತು ವಿತ್ ಬಿ ಎಡನ್ನು ಮಾಡಿರಬೇಕು. ಪ್ರಮೋಷನ್ ಆಗಬೇಕು ಅಂದರೆ ಪ್ರಮೋಷನ್ ಆಗೋರು ಬಿ ಎಡ್ ಆಗಿರ್ಬೇಕಾ? ನೋ, ಪ್ರಮೋಷನ್ ಆಗಿರ್ಬೇಕು ಬ್ಯಾಚುಲರ್ ಡಿಗ್ರಿ ಮಾಡಿದರೆ ಸಾಕು ಪ್ರಮೋಷನ್ಗೆ. ಇಲ್ಲಿ ಏನು ಇಲಾಖೆಯಲ್ಲಿ ಇರ್ತಾರೆ ಅವರು ಪ್ರಮೋಷನ್ಗೆ ಬ್ಯಾಚುಲರ್ ಡಿಗ್ರಿ ಮಾಡಿದರೆ ಆಯಿತು. ಇನ್ನು ಸರ್ವಿಸಸ್ ಟೀಚರ್ ಇರ್ತಾರಲ್ಲ ಇವ್ರಿಗೆಲ್ಲರೂ ಕೂಡ ಎಲಿಜಿಬಿಲಿಟಿ ಇರುತ್ತೆ ಪ್ರಮೋಷನ್ ಇದಕ್ಕೆ. ಮತ್ತು ಸರ್ವಿಸ್ ಟೀಚರ್ ಮತ್ತು ಇಲಾಖೆಯಲ್ಲಿ ಇರ್ತಕ್ಕಂಥ ಯಾರೇ ಆದ್ರೂ ಕೂಡ ಬಿ ಎಡ್ ಆಗಿದ್ರೆ, ಬ್ಯಾಚುಲರ್ ಡಿಗ್ರಿ ಆಗಿದ್ರೆ ಅವ್ರಿಗೂ ಕೂಡ ಮೀಸಲಾತಿ ಐತೆ. 1% ಅವ್ರಿಗೂ ಕೂಡ ಮೀಸಲಾತಿಯನ್ನು ಇಡಲಾಗಿದೆ. ಕೆಲವೊಂದು ಪೋಸ್ಟ್ಗಳನ್ನು ಅವ್ರಿಗೂ ಕೂಡ, ಈಗ 10 ಪೋಸ್ಟ್ಗಳಲ್ಲಿ 1 ಪೋಸ್ಟ್ ಆದರೂ ಸಿಗುತ್ತೆ. ಆ ಥರ ಇಲ್ಲಿ ಅವ್ರಿಗೂ ಕೂಡ ಪೋಸ್ಟ್ಗಳನ್ನು ಇಡಲಾಗಿದೆ. ಈ C&R ರೂಲ್ಸನ್ನು ನೀವು ಓದ್ಕೋಬೋದು. ಇಲಾಖೆಯಲ್ಲೇ ಕೆಲಸ ಮಾಡ್ತಕ್ಕಂತಹ ಇರ್ತಕ್ಕಂಥವ್ರಿಗೆ ಅಂದರೆ ಸರ್ವಿಸ್ ಇರ್ತದೆ, ಆದರೆ ಅವರು ವಾರ್ಡನ್ ಆಗಿರಲ್ಲ, ಅದಕ್ಕಿಂತ ಕೆಳ ದರ್ಜೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರು ಏನಾರೆ ಬ್ಯಾಚುಲರ್ ಡಿಗ್ರಿ ವಿತ್ ಬಿ ಎಡ್ ಆಗಿದ್ರೆ ಅವ್ರಿಗೂ ಕೂಡ ಇದರಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ. ರೆಸಿಡೆನ್ಷಿಯಲ್ ಟೀಚರು ಈ ಥರ ಇದ್ದಂಥವ್ರು ಕೂಡ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ಸರ್ TET ಆಗಿರ್ಬೇಕಾ? ನೋ TET. ಸರ್ ಪರ್ಸೆಂಟೇಜ್ ಬೇಕಾ? ನೋ ಪರ್ಸೆಂಟೇಜ್. ಬರೀ ಪಾಸ್ ಆಗಿದ್ರೆ ಸಾಕು. ಡಿಗ್ರಿ ಪಾಸ್ ಆಗಿರಬೇಕು, ಬಿ ಎಡ್ ಪಾಸ್ ಆಗಿರಬೇಕು, ಯಾವುದೇ ಪರ್ಸೆಂಟೇಜನ್ನು ಕೇಳಲ್ಲ. C&R ರೂಲ್ಸ್ ಹೇಳ್ತಾ ಇದ್ದೀನಿ, ಯಾವುದೇ ಪರ್ಸೆಂಟೇಜನ್ನು ಕೇಳಲ್ಲ. ಹಾಗಾಗಿ ನೀವು ಇದೊಂದು ಸುವರ್ಣ ಅವಕಾಶ. ಇದೊಂದು ಯಾವುದೇ TET ಇಲ್ಲದೆ, ಏನೇ ಗೋಸ್ಗಳಿಲ್ದೇ ಕಡಿಮೆ ಶ್ರಮದಲ್ಲಿ ನೀವು ಜಾಬನ್ನು ತಗೋಬೋದು. ಏನಿಲ್ಲ, ಫಸ್ಟ್ ಪೇಪರು ಸೆಕೆಂಡ್ ಪೇಪರ್ ಎರಡನ್ನು ಚೆನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಜಾಬು ತುಂಬ ಸರಳವಾಗಿ ತಗೊಳ್ಳುವಂತಹ ಒಂದು ಜಾಬು. ನೆಕ್ಸ್ಟ್, ಹಾಸ್ಟೆಲ್ ವಾರ್ಡನ್ಗಳಲ್ಲಿ ಏನೆಲ್ಲ ಕರ್ತವ್ಯಗಳಿರುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಸ್ಟೆಲ್ ಓದಿರೋರಿಗೆ ಏನು ಹೇಳಬೇಕಾಗಿಲ್ಲ. ಹಾಸ್ಟೆಲ್ ಓದಿರೋರಾದರೆ ಇದೆಲ್ಲ ಗೊತ್ತಿರುತ್ತೆ. ಹಾಸ್ಟೆಲ್ ವಾರ್ಡನ್ಗಳ ಕೆಲಸಗಳೇನೆಂದರೆ, ಬೆಳಗ್ಗೆ ಹಾಸ್ಟೆಲ್ಗಳನ್ನು ಓಪನ್ ಮಾಡಿ ಅವರಿಗೆ ಊಟ ಮತ್ತು ವಸತಿ ಸೌಕರ್ಯಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಅಕೌಂಟ್ ಮೇಂಟೈನ್ ಮಾಡಬೇಕಷ್ಟೇ. ರೇಷನನ್ನು ವಿತರಣೆ ಮಾಡೋದು, ಎಷ್ಟು ರೇಷನ್ನ ವಿತರಣೆ ಮಾಡಿದ್ದೀವಿ, ಮತ್ತು ತಿಂಗಳಾದ ನಂತರ ಬಿಲ್ ಆಗುತ್ತೆ, ಆ ಬಿಲ್ಲನ್ನು ಸಬ್ಮಿಟ್ ಮಾಡೋದು ಅಷ್ಟೇ ಇವರಿಗೆ. ನೆಕ್ಸ್ಟು, ಹಾಸ್ಟೆಲಲ್ಲಿ ಯಾವುದೇ ರೀತಿ ಗೊಂದಲಗಳು ಉಂಟಾಗದ ರೀತಿಯಲ್ಲಿ ಸಮಾಧಾನ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾರೆ. ಅದರಲ್ಲೂ ಕೂಡ ಈ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ವಾರ್ಡನ್ ಆದ್ರಂತೂ ಆರಾಮಾಗಿರ್ಬೋದು, ತೊಂದರೆನೇ ಇಲ್ಲ. ಇನ್ನು ಸ್ವಲ್ಪ ಕಾಲೇಜ್ ಹಾಸ್ಟೆಲ್ಗಳಂದರೆ ದೊಡ್ಡ ಮಕ್ಕಳೆಲ್ಲ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಆ ವ್ಯತ್ಯಾಸಗಳನ್ನು ಸರಿದೂಗಿಸ್ಕೊಂಡು ಹೋಗುವಂಥದ್ದು ಅಷ್ಟೇನಿಲ್ಲ. ಇನ್ನು ಇದು ತಮ್ಮ ಊರಿನ ಪಕ್ಕ ಅಂದರೆ ಮನೆ ಪಕ್ಕ ಆಗ್ಬಿಟ್ರೆ ತುಂಬ ಒಳ್ಳೆಯದು. ಆಮೇಲೆ ಯಾವು ಕೂಡ ಇವು ಇಂಟೀರಿಯರ್ಗಳಲ್ಲಿ ಇರೋದಿಲ್ಲ. ಆಲ್ಮೋಸ್ಟ್ ಪಟ್ಟಣದ ವ್ಯವಸ್ಥೆಯಲ್ಲೇ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಇರ್ತಕ್ಕಂಥದ್ದಲ್ಲೇ ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಹಾಸ್ಟೆಲ್ಗಳು ಇರ್ತವೆ. ಎಲ್ಲಿ ಕಾಲೇಜ್ಗಳು ಇರ್ತವೆ ಅಲ್ಲಿ ಕಾಲೇಜ್ ಹಾಸ್ಟೆಲ್ಗಳು ಇರ್ತವೆ. ಇನ್ನು ಸಣ್ಣ ಪುಟ್ಟ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳು ಕೆಲವೊಂದು ದೂರದ ಪ್ರದೇಶಗಳಲ್ಲಿ ಇರ್ತಕ್ಕಂಥದ್ದು. ಅದು ಬಿಟ್ಟರೆ ನೀವು ಎಲ್ಲ ಟೌನ್ ವ್ಯಾಪ್ತಿಯಲ್ಲೇ ಇರುತ್ತೆ. ಮನೆ ಹತ್ರ ಆದರೆ, ಒಂದೇ ಜಿಲ್ಲೆಯಲ್ಲಾದರೆ, ಒಂದೇ ತಾಲೂಕಲ್ಲಾದ್ರಂತೂ ತುಂಬ ಸರಳವಾದಂತಹ ಹುದ್ದೆ. ಇನ್ನು ಬಯೋಮೆಟ್ರಿಕ್ ಸಿಸ್ಟಮು ಪ್ರತಿಯೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಹಾಕಬೇಕಾಗಿರೋದ್ರಿಂದ ಇನ್ನು ಇನ್ ಟೈಮ್ಗೆ ಹೋಗಿ ಡ್ಯೂಟಿ ಮಾಡಿದ್ರೆ ಆಯಿತು. ಇನ್ನು ಇಲ್ಲಿ ಟೈಮಿಂಗ್ಸ್ ಏನಂದರೆ ಬೆಳಗ್ಗೆ 8 ಗಂಟೆಯಿಂದ 10:30, 11 ಗಂಟೆ ತನಕ ಇರುತ್ತೆ. ಇನ್ನು ಮಧ್ಯಾಹ್ನದ ಅವಧಿಯಲ್ಲಿ ನಿಮಗೆ ಫ್ರೀ ಇರುತ್ತೆ. ಸಂಜೆ 4ರಿಂದ 8 ಅಷ್ಟೇ ನಿಮಗೆ ಡ್ಯೂಟಿ ಅವರ್ಸು. ಬೆಳಗ್ಗೆ 8ರಿಂದ 11, ಸಂಜೆ 4ರಿಂದ 8. ಬೆಳಗ್ಗೆ ತಿಂಡಿ ಕೊಡೋದು, ರಾತ್ರಿ ಊಟ ಕೊಡೋದು ಅಷ್ಟೇ ಕೆಲಸ. ಮಧ್ಯಾಹ್ನ ಊಟ ಬಾಕ್ಸ್ ಟೈಮ್ ಇರುತ್ತೆ. ಮ್ಯಾಕ್ಸಿಮಮ್ ಕಾಲೇಜು ಮಕ್ಕಳು ಬಾಕ್ಸ್ ತೊಗೊಂಡು ಹೋಗ್ತವೆ. ಇನ್ನು ಮಧ್ಯಾಹ್ನ ಊಟ ಮಾಡೋದಾದರೆ ಊಟ ಇದು ಮಾಡಿಸೋದು ಅಷ್ಟೇ. ಇನ್ನು ಬರ್ತಕ್ಕಂಥ ಫುಡ್ಡನ್ನ ಕೊಡ್ತಕ್ಕಂಥದ್ದು ಅದೆಲ್ಲ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಯಾವ ಥರ ಇಶ್ಯೂ ಮಾಡಬೇಕು, ಏನು ಮಾಡಬೇಕು, ಅದೆಲ್ಲ ಇಲಾಖೆಗಳಲ್ಲಿ ನೀವು ಅಲ್ಲಿ ಹೋದ ತಕ್ಷಣ ಕಲಿತೀರ. ಹಾಗಾಗಿ ಇದೊಂದು ಯಾವುದೇ ರೀತಿ ಅಂಥ ಟಫ್ ಜಾಬ್ ಏನಲ್ಲ, ಕಷ್ಟಪಡುವಂತಹ ತುಂಬ ಟಾರ್ಚರ್, PDO ಆ ಥರ ಸಮಸ್ಯೆಗಳೇನಿಲ್ಲ. ನಾನು ಸುಮಾರು 19 ವರ್ಷಗಳ ಕಾಲ ಹಾಸ್ಟೆಲ್ನಲ್ಲೇ ಇದ್ದು, ನಮ್ಮ ಜೀವನ ಪೂರ್ತಿ ಹಾಸ್ಟೆಲಲ್ಲೇ ಹೆಚ್ಚು ಕಡಿಮೆ ಇಲ್ಲಿ ತನಕ 35 ವರ್ಷದಲ್ಲಿ ಸುಮಾರು 20 ವರ್ಷ ಅಲ್ಲೇ ಕಳೆದಿದ್ದೀವಿ. ಅಂದರೆ 15 ವರ್ಷ ಬಿಟ್ಟರೆ ಇನ್ನು 60-70% ನಮ್ಮ ಜೀವನ ಪೂರ್ತಿ ಹಾಸ್ಟೆಲಲ್ಲೇ ಕಳೆದಿದ್ವಿ. ಹಾಗಾಗಿ ಹಾಸ್ಟೆಲ್ ಜೀವನ ತುಂಬ ನಮ್ಗೆ ಅಡ್ಜಸ್ಟ್ ಆಗಿದೆ, ಚೆನ್ನಾಗಿದೆ. ಇವತ್ತಿನ ಹಾಸ್ಟೆಲ್ ಜೀವನ ತುಂಬ ಚೆನ್ನಾಗಿದೆ. ಈಗೊಂದು 5ರಿಂದ 10 ವರ್ಷದಿಂದ ಈಚೆಗೆ ಹಾಸ್ಟೆಲ್ ವ್ಯವಸ್ಥೆ ಇದೆಯಲ್ಲ, 5 ಸ್ಟಾರ್ ಹೋಟ್ಲ್ ವ್ಯವಸ್ಥೆ ಥರ ಇದೆ. 5 ಸ್ಟಾರ್ಗಿಂತಲೂ ಚೆನ್ನಾಗಿದೆ. ಕರೆಕ್ಟ್ ಟೈಮ್ ಊಟ ಎಲ್ಲ ಸಿಗುತ್ತೆ. ಹಾಗಾಗಿ
ಇದೊಂದು ರೀತಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದಕ್ಕೆ ಒಬ್ಬ ಶಿಕ್ಷಕ ಹೇಗೋ ಹಾಗೆ ಒಬ್ಬ ವಾರ್ಡನ್ ಕೂಡ ತುಂಬ ಆಗ್ತದೆ. ವಾರ್ಡನನ್ನು ಎರಡನೇ ತಂದೆ ಅಂತ ಕರೆದ್ರೂ ಕೂಡ ತಪ್ಪಾಗಲಿಲ್ಲ. ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ಒಬ್ಬ ಪೋಷಕನ ಸ್ಥಾನದಲ್ಲಿ ನಿಂತು ಮಾಡ್ತಕ್ಕಂತಹ ಒಂದು ಕರ್ತವ್ಯ ಇದೆ. ಹಾಗಾಗಿ ಈ ಒಂದು ಜಾಬು ತುಂಬ ನೆಸೆಸಿಟಿ ಇರುತ್ತೆ ನಿಮಗೆ. ಒಂದು ಗೌರ್ಮೆಂಟ್ ಜಾಬ್ ಆಗಬೇಕಂದ್ರೆ ಅದು ಇಂತಹ ಜಾಬ್ಗಳು ಟೀಚರ್ಸ್ ಜಾಬ್ ಅಷ್ಟೇ, ಇದೊಂದು ಪವಿತ್ರವಾದಂತಹ ಜಾಬು. ದಯವಿಟ್ಟು ಈ ಹಾಸ್ಟೆಲ್ ವಾರ್ಡನ್ಗಳಿಗೆ ನಾಳೆಯಿಂದನೇ ಪ್ರಿಪ್ರೇಷನ್ ಮಾಡಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿಮಗೆಲ್ಲ ಕೆಲಸ ಸಿಗಲಿ. ಧನ್ಯವಾದಗಳು. ನೆಕ್ಸ್ಟ್ ಇದ್ರ ಜೊತೆಗೆ BCM ಅಲ್ಲೂ ಕೂಡ ವಾರ್ಡನ್ ಪೋಸ್ಟ್ಗಳನ್ನು ಕಾಲ್ ಮಾಡಬೇಕು ಅಂತ ಪ್ರಸ್ತಾವನೆ ಇದೇ ತಿಂಗಳಲ್ಲಿ KPSCಗೆ ಸಲ್ಲಿಸುವಂತಹ ವ್ಯವಸ್ಥೆ ಇದೆ. ಹಾಗಾಗಿ ಅದೊಂದು 280 ಪ್ಲಸ್ ಇನ್ನೊಂದು 100-120 ಪೋಸ್ಟ್ಗಳು ಕಾಲಾಗುವಂಥ ಸಾಧ್ಯತೆ ಇದೆ. 120 ಅಂದರೆ ಒಂದು 280, 120, 400 ಪೋಸ್ಟಷ್ಟು ವಾರ್ಡನ್ಗಳು ಒಟ್ಟಿಗೆ ಕಾಲಾಗುವಂಥ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಎಲ್ಲನೂ ಕೂಡ ಒಟ್ಟಿಗೆ ಕಾಲ್ ಮಾಡಿ ಅಭ್ಯಾಸ ಇರ್ತಕ್ಕಂಥದ್ದು KPSCಲಿ. ಹಾಗಾಗಿ ಇದು ಒಟ್ಟಿಗೆ ಕಾಲಾಗ್ಬೋದು ಅಂತ ನನ್ನ ಅನಿಸಿಕೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್.